ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಅನಂತ ವಂದನೆಗಳು. ಹಾಸನ ಜಿಲ್ಲಾ ಮಾದಿಹಳ್ಳಿ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇರುವುದರಿಂದ ನಾವು ನಮ್ಮ ಭದ್ರಾವತಿ ಜಗದೀಶ್ ಜನ್ನಕುಟ್ಟಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಅವರ ಮನೆಗೆ ಬಂದಿದ್ದೇವೆ. ಅವರ ಪಕ್ಕದಲ್ಲಿ ನಮ್ಮ ಮಡ್ರಾಸ್ ಶ್ರೀನಗರ್ ಜಗದೀಶ್ ಅವರು ಸಹ ಕೂತಿದ್ದಾರೆ. ಅವರ ಸಹಪಾಠಿಗಳು ಸಹ ಜೊತೆಯಲ್ಲಿ ಕುಳಿತಿದ್ದಾರೆ. ಈಗ ಅವರ ವಿಚಾರವಾಗಿ ನಮ್ಮ ಭದ್ರಾವತಿ ಜಗನ್ನಾಥ್ ಅವರು ಎರಡು ಮಾತುಗಳನ್ನು ಹೇಳ್ತಾರೆ, ಕೇಳಿ. ಮೊದಲನೇದಾಗಿ ಮಾಮ ನಿಮಗೆ ನಮಸ್ಕಾರ. ಥ್ಯಾಂಕ್ ಯು ಮಾಮ. ತುಂಬ ಇವರು ನಮ್ಮ ಅಣ್ಣ ಅವರು ದೊಡ್ಡಪ್ಪನ ಮಗ, ಅವರು ನೋಡಿದ್ದೀನಿ. ಇವ್ರ ಮಗನೇ ವಂಶೀಧರ್ ಅಂತ ಹುಲ್ಕಲ್. ಹೌದು ಹುಲ್ಕಲ್ ವಂಶೀಧರ್ ಅಂತ ಇಂಟರ್ನ್ಯಾಷನಲ್ ಫ್ರೂಟಿಸ್ಟ್ ಆಗ್ಬಿಟ್ಟಿದ್ದಾರೆ ಅವರು. ಹೌದು. ಅವ್ರ ತಾಯಿ ನಮ್ಮ ಅತ್ತಿಗೆ ಅವರು ಆ ಕಡೆ ಇದ್ದಾರೆ. ಎಲ್ಲ ಇದ್ದಾರೆ ಅವರಿಲ್ಲ. ಸೊ ನೀವು ಈ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಬಹಳ ಉಪಯುಕ್ತವಾಗಿದೆ ಜನಗಳಿಗೆ, ಎಲ್ಲ ಊರಿನ ಜನಗಳಿಗೆ ತುಂಬ ಉಪಯುಕ್ತವಾಗಿದೆ. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇದೇ ರೀತಿ ಕಾಪಾಡಲಿ. ಏನಾಗ್ತಿದೆ ತುಂಬ ಜನ ನಾನು ಮಾತಾಡಿದ್ದೀನಿ. ಹೋದ ಸತಿ ಬಂದಾಗ ನಮ್ಮ ಅಣ್ಣ ಅವರಿಗೆ ಹೇಳಿದ್ದೆ ಅಮೆರಿಕದಲ್ಲಿ. ಈಗ ರೆಗ್ಯುಲರ್ ಆಗಿ ನಿಮ್ಗೆ ನೋಡ್ತಾ ಇದ್ದಾರೆ. ವಿದೇಶದಲ್ಲಿ ಅವರು ಲಾಸ್ ಏಂಜಲೀಸ್ ಅಲ್ಲಿ ಇದ್ದಾರೆ. ಲಾಸ್ ಏಂಜಲ್ ನೋಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ವಿ. ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮನ್ನು ನೋಡಿ ನಮ್ಮ ಹತ್ರ ಮಾತಾಡ್ತಾರೆ. ಹುಲ್ಕಲ್ ಮಾಮ ಹಾಕಿದ್ನ ಇದನ್ನು ನಾನು ನೋಡಿದೆ, ಈ ಸತಿ ಮಗ್ಗೆದ್ ನೋಡಿದೆ, ಬೈಲಳ್ಳಿದ್ ನೋಡಿದೆ ಅಂತ. ಆಯ್ತಾ? ಇವರು ನಮ್ಮ ಸೋದರತ್ತೆ ಮಗಳು, ನಮ್ಮ ಅತ್ತಿಗೆ ಕೂಡ ಅವರು ಕೂಡ ಅಮೆರಿಕದಲ್ಲಿದ್ದಾರೆ. ನೋಡಿ, ರಥೋತ್ಸವಕ್ಕೆ ಅಮೆರಿಕದಿಂದ ಬಂದಿದ್ದಾರೆ. ಹೌದೇ? ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡಿಲ್ಲ ಅಲ್ಲ? ಅಮೆರಿಕಾಗೆ ಹೋದ್ಮೇಲೆ ಅವ್ರ ಹತ್ರ ತಗೊಳ್ಳಿ. ಯೂಟ್ಯೂಬ್ ಮಾಮ ಹುಲಿಕಲ್ ಅಂತ ಕಾರ್ಯಕ್ರಮ ಬರ್ತದೆ, ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಟಿ ವಿಲಿ ಯೂಟ್ಯೂಬ್ ಆಪ್ಷನ್ ಇದ್ದರೆ ಟಿ ವಿಲಿ ನೋಡ್ಕೊಳ್ಳಿ, ಭಾರಿ ಚೆನ್ನಾಗಿರ್ತದೆ. ನೀವು ಊರಿಗೆ ಬಂದು ನೋಡ್ತಾ ಇದ್ದೀವಿ ಅನ್ನಂಗಾಗುತ್ತೆ. ಹೌದು, ಹೇಳಿ ಮಾಮ. ಹಾಗಾಗಿ ಭಕ್ತಾದಿಗಳು, ನಾನು ಬೇರೆ ಊರವ್ರನ್ನು ನೋಡಿದೆ. ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ನಾನು ಭಾಗವಹಿಸೋಕ್ಕಾಗಲಿಲ್ಲ. ಹಾಗಾಗಿ ನನಗೆ ಬೈಲಳ್ಳಿ ಲಕ್ಷ್ಮೀ ಜನಾರ್ದನ ಸೇವೆ ಗರುಡೋತ್ಸವ, ಅದೇ ವಿಶೇಷವಾದ ಗರುಡೋತ್ಸವ ಈ ಸತಿ ಬೈಲಳ್ಳಿಲಿ, ಅದನ್ನು ನೋಡಿ ನಾನು ಬಹಳ ಸಂತೋಷ ಆಯಿತು. ವೈರ್ಮುಡಿ ಗರುಡೋತ್ಸವ ಅಂತ ನಾಮಕರಣ ಮಾಡಿದಿರಲ್ಲ? ಹೌದು. ಯಾರು ಮಾಡಿದ್ರೋ ಗೊತ್ತಿಲ್ಲ. ಒಳ್ಳೆ ನಾವೇ ಮಾಡಿದ್ವಿ ಮಾಮ. ಒಳ್ಳೆ ಹೆಸರು. ಅವರು ವೈರ್ಮುಡಿ ಪ್ರಭಾವಳಿ ಇದೆ ಅಂದರು. ನಾವೇ ಆ ಥರ ಹೇಳಬೇಡಿ, ಇದು ಸ್ಪೆಷಲ್ ಆಗಿ ವೈರ್ಮುಡಿ ಗರುಡೋತ್ಸವ ಅಂತ ಹೇಳಿ ಚೆನ್ನಾಗಿರುತ್ತೆ ಅಂತ ಹೇಳಿ. ನಂಗೆ ಇಲ್ಲಿ ಬರೋಕ್ಕಾಗಲಿಲ್ಲ, ಗರುಡೋತ್ಸವಕ್ಕೆ ನಂಗೆ ಬರಲಿಲ್ಲ. ರಾತ್ರಿ ಗರುಡೋತ್ಸವ ನಾನು ರಾತ್ರಿ ಲೈವೇ ನೋಡಿದೆ. ಎಷ್ಟೋ ರಾತ್ರಿ 11:30 ತನಕ ನೋಡಿಬಿಟ್ಟು ಬೆಳಗ್ಗೆ ಬೇಗ ಹೇಳ್ಬೇಕಲ್ಲ ಅಂತ ರಾತ್ರಿ ಪೂರ್ತಿ ನೋಡೋಕ್ಕಾಗಲಿಲ್ಲ. ನಿಮ್ದು ಇನ್ನೂ ಬರ್ತಾಯಿತ್ತು. ನಾನು ಬೆಳಗ್ಗೆ ಹೊರಟು ಬಂದೆ. ಈಗಲೂ ಮನೆಯಲ್ಲೇ ಕೂತ್ಕೊಂಡು ಎಷ್ಟೋ ತುಂಬ ಹೊತ್ತಿಂದ ನೋಡ್ತಾ ಇದ್ದೀನಿ. ಉತ್ಸವ, ದೇವಸ್ಥಾನದ ಹೊರಗಡೆ ಉತ್ಸವ ಆಯ್ತಲ್ಲ, ಅದನ್ನು ಎಲ್ಲ ಕೃಷ್ಣಗಂಧೋತ್ಸವ ಆಯ್ತಲ್ಲ, ಎಲ್ಲನೂ ತೋರಿಸ್ತಾ ಇದ್ದೀರಾ. ತುಂಬ ಸಂತೋಷ. ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಲಿ ಅಂತ ಹೇಳಿ. ಮತ್ತೆ ಇನ್ನೊಂದು ವಿಚಾರವೇನೆಂದರೆ, ನೀವು ಬಹಳ ದಿವಸಗಳಿಂದ ನಮ್ಮ ಟಿ ನಗರ್ ಜಗದೀಶ್ ಮಾಮ ಮಡ್ರಾಸ್ ಅವರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ಮಾಮ ಅಂತ ಭಾಳ ಇಷ್ಟಪಟ್ಟಿದ್ರಿ ನೀವು. ಇವಾಗ ಸಮಯಕ್ಕೆ ಸಿಕ್ಕಿದ್ದಾರೆ ಅಲ್ವಾ? ನೀವು ಅರ್ಜೆಂಟ್ ಹೊರಡೋದ್ರಿಂದ ಅವರ ಬಗ್ಗೆ ಒಂದು ಎರಡು ಮಾತನ್ನ ಹೇಳಬೇಕು ಅಂತ ನಾವು ಕೇಳ್ಕೊತೀವಿ. ಜಗದೀಶ್ ಬಗ್ಗೆ ಹೇಳಬೇಕು ಅಂತ ಎಲ್ಲರೂ ಗೊತ್ತಿರೋದೇ. ಅದು ಜಗದೀಶನ್ ನಾನೇನು ಎಕ್ಸ್ಟ್ರಾ ಪರಿಚಯ ಮಾಡಿಕೊಡೋದು ಬೇಕಿಲ್ಲ ಜನಗಳಿಗೆ. ಅವ್ರು ಹೆಂಗೆ ಪರಿಚಯ ಆಗಿದ್ದಾರೆ ಅಂದರೆ, ಅವರು ಪ್ರಚಾರ ಮಾಡ್ಕೊಂಡು ಪರಿಚಯ ಆಗಿಲ್ಲ. ಅವರ ಕೆಲಸ, ಅವ್ರೇನು ಸೇವೆ, ಆ ಸೇವೆ ಮೂಲಕ ಅವರು ಜನಹಿತ ಸಂಪಾದನೆ ಮಾಡಿದ್ದಾರೆ. ಏನು ಈಗ ನಮ್ಮ ಪ್ರಮುಖ ವೃತ್ತಿ, ನಮ್ಮ ಅಯ್ಯಂಗಾರದು ಬೇಕರಿ ವೃತ್ತಿ ಇದೆಯಲ್ಲ, ಅದು ನಮ್ಮ ರಾಜ್ಯದಲ್ಲಷ್ಟೇ ಇತ್ತು, ಕರ್ನಾಟಕದಲ್ಲಷ್ಟೇ ಇತ್ತು. ಈ ಕಡೆ ಸ್ವಲ್ಪ ಮಹಾರಾಷ್ಟ್ರ ಬಾರ್ಡರ್ ತನಕ ಹೋಗಿತ್ತು. ಕರ್ನಾಟಕವನ್ನು ದಾಟಿ ತಮಿಳ್ನಾಡಿಗೆ ಎಂಟ್ರಾದ್ವಿ. ತಮಿಳ್ನಾಡಿಗೆ ಎಂಟ್ರಾಗಕ್ಕೆ ಪುಣ್ಯಾತ್ಮರು ಜಗದೀಶ್ನೇ ಕಾರಣ. ಫಸ್ಟ್ ಬೇಕ್ರಿ ತಮಿಳ್ನಾಡಿಗೆ ಶ್ರೀನಗರದಲ್ಲಿ ಅವರು ಇಲ್ಲ, ಯಾರೋ ನನಗೂ ಸಹ ಯಾರೋ ಹೇಳಿದ್ರು, ಫಸ್ಟ್ ಮಡ್ರಾಸಲ್ಲಿ ಬೇಕ್ರಿ ಇಟ್ಟಿದ್ರು ಅವರು ಜಗದೀಶ್ ಅವರು. ಅವರು ಬಂದ ಮೇಲೆ ಒಂದು 100 ಜನ ಬಂದು ಬೇಕ್ರಿ ಆಗಿ ಆಯ್ತು. ಎಲ್ಲ ಭದ್ರಾವತಿ ಅಂತಾನೆ ಬರುತ್ತೆ, ಸಾರಿ, ಮಡ್ರಾಸಲ್ಲಿ ಏನು ಬೇಕ್ರಿಗಳು ಈಗ ಆಗೋಗಿದೆ. ಈಗ ಯಾವುದು ನಡೀತಾ ಇದೆ, ಅದರ ಓಪನಿಂಗ್ ಸೆರೆಮನಿಯಲ್ಲಿ ಅದು ಸ್ಥಾಪನೆ ಆಗಬೇಕಾದ್ರೆ ಇವ್ರದ್ದು ಸೇವೆ ಇದ್ದೇ ಇದೆ ಅಲ್ಲಿ. ಆ ರೀತಿ ಸೇವೆ ಸಲ್ಲಿಸಿ ಎಲ್ರಿಗೂ ಒಂದು ಹೊಟ್ಟೆಪಾಡಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಅವರ ಜೀವನೋಪಾಯಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಹೌದು. ಏನಾಗುತ್ತೆ, ಬೇರೆ ಊರಲ್ಲಿ ನಮ್ಗೆ ಹೋದ್ರೆ, ಹೌದು, ನಮಗೆ ನಮ್ಮವರು ಅಂತ ಒಬ್ರು ಇದ್ರೆ ಎಷ್ಟು ಸಂತೋಷ ಆಗುತ್ತೆ. ಕೆಲವರು ಏನಾಗುತ್ತೆ ಅಂದ್ರೆ, ಕೆಲವರು ಸಹಾಯ ಮಾಡ್ತಾರೆ, ಬಟ್ ಅದು ಕಣ್ಣಿಗೆ ಕಾಣಿಸಲ್ಲ. ಆ ಥರ ಆದರೆ
ನಾವು ಅವ್ರನ್ನ ಬೇರೆಯವ್ರಿಗೆ ಹೇಳಿದ್ರೆ ಬೇರೆಯವ್ರಿಗೂ ಸಹ ಅದು ಒಂದು ಪ್ರೋತ್ಸಾಹದಂಗೆ ಆಗುತ್ತೆ. ಪ್ರೋತ್ಸಾಹ. ಅವ್ರನ್ನ ಹೊಗಳಿದ್ರು ಅಂತ ಅಲ್ಲ, ಇಂಥವ್ರು ಮಾಡಿದಾರಪ್ಪ ಸೇವೆ 4 ಜನಕ್ಕೆ ಅಂತ ಅಂದಾಗ ಬೇರೆಯವ್ರಿಗೆ ನಾವು ಮಾಡಬೇಕು ಅನ್ನೋ ಆಸೆ ಬರ್ತದೆ. ಖಂಡಿತವಾದ ಮಾತು. ಇನ್ಸ್ಪಿರೇಷನ್. ಅದಕ್ಕೆ ನಾವು ಅದನ್ನು ತಪ್ಪಾಗಿ ತಿಳಿಬೇಡಿ ಅಂತೇಳಿ ಹೇಳ್ತೀವಿ. ಮತ್ತೆ ಯದ್ಭಾವಂ ತದ್ಭವತಿ, ನೀವು ಹ್ಯಾಕೆ ತಿಳ್ಕೊತೀರಿ ಹಾಗೆ ಒಳ್ಳೇದ ಇದನ್ನು ಹೇಳ್ತಾ ಇರ್ತೀವಿ ಹೊರತು ಯಾವ ಕೆಟ್ಟ ಬಗ್ಗೆ ಆಗಲಿ ಅವ್ರ ಕೆಡಕಾಗಲಿ ಹೇಳಿಲ್ಲ ಅಂತ ಹೇಳ್ತೀವಿ. ಅತ್ಯಂತ ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ. ಅವರು ಯಾವಾಗಲೂ ಜನಗಳಿಗೆ ಏನಾದರೂ ಆದರೂ ಸಹಾಯ ಮಾಡ್ತಾರೆ ವಿನಃ ತೊಂದರೆ ಕೊಡೋದು, ಅವ್ರ ಮೇಲೆ ಅಪವಾದ ಮಾಡೋದು, ಬೇರೆ ಬೇರೆ ತಪ್ಪನ್ನ ಅವ್ರನ್ನ ಹುಡುಕೋದು ಆ ಕೆಲಸ ಅವ್ರ ಹತ್ರ ಇಲ್ವೇ ಇಲ್ಲ. ಓನ್ಲಿ ಸಹಾಯ ಸಹಾಯ ಸಹಾಯ. ಜಗದೀಶ್ ಮಾಮ ಅವರಿಗೆ ನಮಸ್ಕಾರ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಾಮಾನ್ಯ ವೀಕ್ಷಿಸ್ತಾ ಇರ್ತೀರಿ. ಖಂಡಿತ. ನಿಮ್ಮ ಬಯಲಹಳ್ಳಿಗೆ ಬಂದು ತೆಗೆದಿದ್ದೇವೆ, ಅನಂತರ ನಾನಾ ಕಡೆಯಲ್ಲಿ ತೆಗೆದಿದ್ದೇವೆ. ಭಾಳ ಇವಾಗ ಹೇಗೆ ಬರ್ತಾ ಇದೆ? ಎಲ್ಲ ಜನಗಳು ನನಗೆ ನನ್ನ ಹತ್ರ ಹೇಳ್ತಾರೆ, ನಮ್ಮ ಹುಲ್ಕಲ್ ಮಾಮ ಅವರು ಇದನ್ನು ತೋರಿಸೋದ್ರಿಂದ ನಮಗೆಲ್ಲ ಎಲ್ಲರನ್ನೂ ನೋಡ್ದಂಗೆ ಆಗುತ್ತೆ, ದೇವ್ರನ್ನ ನೋಡ್ದಂಗೆ ಆಗುತ್ತೆ. ಎಲ್ಲ ಜನಗಳು ನಾವು ಇಲ್ಲಿ ಡೈರೆಕ್ಟಾಗಿ ಎಲ್ಲೇ ಫಾರಿನ್ನಲ್ಲಿರಲಿ ಅಥವಾ ನಮ್ಮ ದೇಶದಲ್ಲೇ ಇರಲಿ ನಾವೆಲ್ಲ ನೋಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಹುಲ್ಕಲ್ ಯೂಟ್ಯೂಬ್ ಮಾಮ ಅಷ್ಟು ಫೇಮಸ್ ಆಗಿದ್ದಾರೆ ಅಂತ ನನ್ನ ಹತ್ರ ಹೇಳಿ ಭಾಳ ಸಂತೋಷ ಪಡ್ತಾರೆ ಎಲ್ಲ ಜನಗಳು. ಒಗನೆ ತೇರು ನೋಡಿದೆ, ಹುಲ್ಗುಂಡಿ ತೇರು ನೋಡಿದೆ, ಮಾದಿಹಳ್ಳಿ ತೇರು ನೋಡಿದೆ, ಮಾದಿಹಳ್ಳಿ ತೇರು ನೋಡಿದೆ, ಬೈಲಹಳ್ಳಿ ತೇರು ನೋಡಿದೆ, ಎಲ್ಲ ಹೇಳ್ತಾರೆ. ಭಾಳ ಸಂತೋಷ. ಎಲ್ಲ ಜನಗಳು ಅದರಲ್ಲಿ ನೀವು ತೋರಿಸ್ತೀರಲ್ಲ, ಅದು ನಮ್ಮೂರಲ್ಲೇ ನೋಡ್ದಂಗೆ ಆಗುತ್ತೆ ಅವ್ರಿಗೆಲ್ಲ. ಆ ಥರ ಎಲ್ಲೇ ಇರಲಿ ಅದು ಅವ್ರಿಗಷ್ಟು ಸಂತೋಷ. ಏಕೆಂದರೆ ಯಾರೋ ಸಣ್ಣ ವ್ಯಕ್ತಿಗಳು ಹೇಳಿದಾಗ ಯಾರೂ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಮಾಮ. ನಿಮ್ಮಂಥವ್ರು ತಿಳಿದವರು ನಾವು ನೋಡಿದ್ದೀವಿ, ಇವ್ರ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಅಂದಾಗ ಅವ್ರ ಮನಸ್ಸಿಗೂ ನಿಜ ಹೌದು ನಾವು ನೋಡಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಹೇಳ್ತೀವಿ, ಯೂಟ್ಯೂಬ್ ಚಾನಲ್ನ ನೋಡಿ ನಿಮ್ಗೆ ಸಾಧ್ಯವಾದರೆ ನಿಮ್ಗೆ ನೋಡೋಕ್ಕಾಗದೆ ಹೋದ್ರು ರಾತ್ರಿ ಹೊತ್ತು ಮಲಗುವಾಗ ಒಂದು 5 ನಿಮಿಷ ನಮ್ಮೂರು ಕಾರ್ಯಕ್ರಮ ಯೂಟ್ಯೂಬ್ ಮಾಮ ಹುಲ್ಕಲ್ ಅಂತ ನೋಡಿ, ಆಮೇಲೆ ಅದು ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನೀವು ಪರಮಾನಂದವಾದರೆ ಶೇರ್ ಮಾಡಿ ಅಂತ ಹೇಳ್ತೀವಿ ಮಾಮ. ಇನ್ನೊಂದು ಮುಖ್ಯವಾದ ವಿಚಾರ, ಯಾವ ಆಸೆಯನ್ನು ಇಟ್ಕೊಳ್ದಲ್ಲೇ ನೀವು ಇದನ್ನು ಎಲ್ಲ ಜನಗಳಿಗೂ ತೋರಿಸ್ತಾ ಇದ್ದೀರಲ್ಲ, ಅದು ನಿಮ್ಮ ಇದರ ಉದ್ದೇಶ ಏನು ಅಂದರೆ ಮಾಮ, ವಯಸ್ಸಾದವ್ರು ಬಂದಿರಲ್ಲ, ಆರೋಗ್ಯ ಇಲ್ದಿರೋರು ಮನೆಯಿಂದ ಹೊರಗೆ ಬರೋಕ್ಕಾಗಲ್ಲ, ಕೆಲಸದಿಂದ ನಿಮಿತ್ತವಾಗಿ ಇರೋರು ಬರೋಕ್ಕಾಗದೇ ಇರೋದ್ರಿಂದ ಏನೋ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂದರೆ ಎಲ್ಲ ಊರಲ್ಲೂ ಒಂದೊಂದು ನಡೆಯುತ್ತೆ ಕಾರ್ಯಕ್ರಮಗಳು, ಆದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ವಿಶೇಷ ನಡೆಯೋದ್ರಿಂದ ಜನಕ್ಕೆ ಏನಾಗುತ್ತೆ, ಅದು ನೋಡಿದಾಗ ಒಂದು ಆನಂದ ಆಗುತ್ತೆ. ಆರೋಗ್ಯ ಇಲ್ಲದೆ ಮನೆಯಲ್ಲಿ ವಯಸ್ಸಾದವ್ರು ನೋಡಿದ್ರು ಅವ್ರಿಗೂ ಒಂಥರ ಪರಮಾನಂದ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಮಾಡ್ತಾಯಿದ್ದೀವಮ್ಮ. ಎಲ್ಲದಕ್ಕೂ ನೀವು ಮತ್ತು ನಮ್ಮ ಜನಾರ್ದನ್ ಭದ್ರಾವತಿಯವರು, ಆಮೇಲೆ ರಾಜಗೋಪಾಲ ಅಯ್ಯಂಗಾರ್, ಇವರು 3 ಜನ ನಮಗೆ ಭಾಳ ಸ್ಫೂರ್ತಿಯಾಗಿ ಇಡೀ ಹಾಸನ ಜಿಲ್ಲೆಯಲ್ಲಿ ಅಷ್ಟಗ್ರಾಮಗಳಲ್ಲಿ ಒಂದು ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ಮೇಲ್ಕೆತ್ತಿದ್ದೀರಿ. ಭಾಳ ಸಂತೋಷವಾದ ವಿಚಾರ. ಮತ್ತು ನಿಮ್ಮೆಲ್ಲರಿಗೂ ನಮ್ಮ ಅನಂತ ವಂದನೆಗಳನ್ನ ತಿಳಿಸ್ತೀವಿ. ಒಂದು ಮಾತು ಕೇಳಿ ಇಲ್ಲಿ ಮಾಮ, ಹೇಳಿ. ಹೇಳಿದ್ರಲ್ಲ ರಾಜಗೋಪಾಲ ಜಗದೀಶ ಅಂತ, ಅವರು ಬರೀ ವ್ಯಕ್ತಿಗಳಲ್ಲ, ಹೌದೌದು, ಅವರು ಒಂದು ಶಕ್ತಿ ಇದ್ದಂಗೆ. ಇಲ್ಲ ನಿಜ. ನಮ್ಮ ವೈಷ್ಣವ ಜನಾಂಗಕ್ಕೆ, ಶ್ರೀ ವೈಷ್ಣವ ಜನಾಂಗಕ್ಕೆ ನಮ್ಮ ಅಯ್ಯಂಗಾರ್ಸ್ ಇದ್ದೀವಿ, ಅದರಲ್ಲೂ ನಾವು ಬೇಕ್ರಿ ನಡೆಸೋರು ಇದ್ದೀವಿ. ಇವರೆಲ್ಲ ನಮಗೆ, ಇವರಿಬ್ರು ನಮಗೆ ಒಂದು ಎಡಗೈ ಬಲಗೈ ಶಕ್ತಿ ಇದ್ದಂಗೆ. ನಾವು ಅವರಿಗೆ ಇದರಲ್ಲಿ ಯಾವುದು ತ್ಯಾಗರಾಜರ ಕೀರ್ತನೆಯಲ್ಲಿ ಅವರು ದಾಸರಿ ವೇಷ ತೊಟ್ಟಿದ್ರು. ಆಗ ಹೇಳಿದ್ವಿ ನಾವು, ಯಾರಿಗೂ ಅಂಜದೆ ನೀನು ಶರಣಾದೆ ಬಾ ನನ್ನ ಹತ್ತಿರ, ನೀನು ಶರಣಾಗು ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು. ಅವ್ರು ಹಾಕ್ಕೊಂಡಿರಲ್ಲಪ್ಪ ಅಂತ ಒಂದು ಹಾಸ್ಯಾಸ್ಪದವಾಗಿ ಮಾತಾಡ್ಬೋದು, ಬಟ್ ಆ ಜಾಗಕ್ಕೆ ಹೋದರೆ ಯಾರು ಹಾಕೊಳ್ಳೋಕ್ಕೆ ಶಕ್ತಿ ಬರಲ್ಲ. ನಾವು ಅವ್ರ ಕಾಮಿನಲ್ಲಿ ಒಂದು ವಿಡಿಯೋ ತೆಗೆದಿದ್ವಿ, ಬೈಲಹಳ್ಳಿಯಲ್ಲಿ ಬಂದು ಆ ದಾಸರದ್ದು ಇದನ್ನೇ ಎಲ್ಲರೂ ನೋಡಿ. ನಾವು ಇಂಥ ಅಷ್ಟಗ್ರಾಮಗಳಲ್ಲಿ ಶ್ರೀ ವೈಷ್ಣವರಲ್ಲಿ ಈ ಥರ ಯಾರೂ ಇದು ಕಾರ್ಯಕ್ರಮ ಮಾಡಿಲ್ಲ. ಆ ಪುರಂದಾಸರು ಹಾಕ್ಕೊಂಡು ಆ ದೇವಸ್ಥಾನ ಒಳಗಡೆ ಬಂದು ಭಾಳ ಅದ್ಭುತವಾಗಿ ನಮಗೆ ಆನಂದ ಆಯಿತು ಅಂತ ಹೇಳಿದ್ರು. ಭಾಳ ಸಂತೋಷ ಆಯಿತು ಮಮ್ಮ, ನೀವು ಬಂದು ನಮ್ಮ ಜೊತೆಲಿ ಒಂದು 4 ಮಾತಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಮಮ್ಮ. ಧನ್ಯವಾದ ಮಮ್ಮ.